ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವೆಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಬನ್ನಿ ನಮ್ಮ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕೇಂದ್ರ ಸರ್ಕಾರ ಕೂಡ ಮಹಿಳೆಯರಿಗೆ 1,000 ರೂಪಾಯಿ ಕೊಡುವಂಥ ಚಿಂತನೆಯನ್ನು ನಡೆಸ್ತಾ ಇದೆ. ಇವಾಗ ಏನು ನಮ್ಮ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಹಣವನ್ನು ನೀಡ್ತಾ ಇದೆ ನೋಡಿ, ಅದೇ ರೀತಿ ಕೇಂದ್ರ ಸರ್ಕಾರವು ಮಹಿಳೆಯರಿಗೆ, ರಾಜ್ಯದಲ್ಲಿರುವ ಎಲ್ಲ ಮಹಿಳೆಯರಿಗೆ ಕೊಡಬೇಕು ಅನ್ನೋ ಚಿಂತನೆಯನ್ನು ನಡೆಸ್ತಾ ಇದೆ. ಅದಕ್ಕೆ ಫೆಬ್ರವರಿ 1ರಂದು ನಮ್ಮ ಹಣಕಾಸು ಸಚಿವರಾಗಿರುವಂಥ ನಿರ್ಮಲಾ ಸೀತಾರಾಮನ್ ರವರು ಬಜೆಟನ್ನು ಮಂಡಿಸಲಿಕ್ಕಿದ್ದಾರೆ. ಆ ಬಜೆಟಲ್ಲಿ ಏನು ಅಂತ ಹೇಳಿ ಎಲ್ಲ ವಿಚಾರಗಳು ಬೆಳಕಿಗೆ ಬರ್ತದೆ. ಹೀಗೆ ಕೇಂದ್ರ ಸರ್ಕಾರವು ಮಹಿಳೆಯರಿಗೆ ಹಣವನ್ನು ಕೊಟ್ಟರೆ ಮಧ್ಯಮ ವರ್ಗದಲ್ಲಿರುವಂಥ ಮಹಿಳೆಯರಿರ್ಬೋದು ಅಥವಾ ತುಂಬ ಜನ ಮಹಿಳೆಯರಿಗೆ ಇದರಿಂದ ಉಪಯೋಗ ಆಗ್ಬೋದು. ಯಾಕೆಂದರೆ ರಾಜ್ಯ ಸರ್ಕಾರ, ನಿಮಗೆ ಗೊತ್ತಿದೆ, ರಾಜ್ಯ ಸರ್ಕಾರ ಈವರೆಗೆ 2,000 ರೂಪಾಯಿ ಕೊಡ್ತಾ ಉಂಟು. ಅದೇ ರೀತಿ ಕೇಂದ್ರ ಸರ್ಕಾರವು ಹಣ ಕೊಟ್ಟರೆ ಮಹಿಳೆಯರಿಗೆ ತುಂಬ ಹೆಲ್ಪ್ ಆಗ್ಬೋದು. ಇದರಿಂದ ಇವಾಗ ಮೋದಿ ಸರ್ಕಾರ ಕೂಡ ಎಲ್ಲ ಕಡೆ ಮಹಿಳೆಯರಿಗೆ ಹಣವನ್ನು ಕೊಡುವಂಥದ್ದನ್ನು ನೋಡ್ತಾ ಇರ್ತದೆ, ಇದನ್ನು ಗಮನಿಸ್ತಾ ಇರ್ತದೆ. ಹೇಗೆ ರಾಜ್ಯ ಸರ್ಕಾರ ಕೊಡ್ತಾ ಇದೆ ನೋಡಿ, ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಹೆಸರಿಂದ ಸರ್ಕಾರಗಳು ಮಹಿಳೆಯರಿಗೆ ಇದೇ ರೀತಿ ಹಣವನ್ನು ನೀಡ್ತಾ ಇದೆ. ಇದನ್ನೆಲ್ಲ ನಮ್ಮ ಕೇಂದ್ರ ಸರ್ಕಾರ ಗಮನಿಸ್ತಾ ಉಂಟು. ಇದರಿಂದ ತುಂಬ ಮಹಿಳೆಯರಿಗೆ ಹೆಲ್ಪ್ ಕೂಡ ಆಗಿದೆ. ಅದನ್ನು ಗಮನಿಸಿದಂಥ ಕೇಂದ್ರ ಸರ್ಕಾರ, ನಾವು ಕೂಡ ರಾಜ್ಯದಲ್ಲಿರುವ ಪ್ರತಿಯೊಂದು ಮಹಿಳೆಯರಿಗೂ ಹಣ, ಅಂದರೆ ಪ್ರತಿಯೊಬ್ಬರಿಗೂ ಅಲ್ಲ, ಇವಾಗ ಹೇಗೆ ಗೃಹಲಕ್ಷ್ಮಿಗೆ ರೂಲ್ಸ್ ಎಲ್ಲ ಇದೆ ನೋಡಿ, ಅಂಥ ಮಹಿಳೆಯರಿಗೆ ಕೊಡ್ಬೋದು. ಹಾಗೆ ಇದು ಖಾಲಿ ಚಿಂತನೆ ಮಾತ್ರ, ಕೊಡ್ತದೆ ಅನ್ನುವಂತಹ ಗ್ಯಾರಂಟಿ ಕೂಡ ಇಲ್ಲ, ಕೊಟ್ಟರೂ ಕೊಡ್ಬೋದು. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಗೆ ಗೃಹಲಕ್ಷ್ಮಿ ಅನ್ನುವ ಹೆಸರಿನಲ್ಲಿ ಪ್ರತಿ ಮಹಿಳೆಯರಿಗೆ 2,000 ರೂಪಾಯಿ ಹಣವನ್ನು ಕೊಡ್ತಾ ಇದೆ ನೋಡಿ, ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಅಲ್ಲಿನ ಸರ್ಕಾರ ಮಹಿಳೆಯರಿಗೆ ಹಣವನ್ನು ಕೊಡ್ತಾ ಇದೆ. ಇದನ್ನೆಲ್ಲ ನೋಡಿದಂಥ ಕೇಂದ್ರ ಸರ್ಕಾರ, ನಾವು ಕೂಡ ದೇಶದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಅಂತಲ್ಲ, ಅದಕ್ಕೆ ಕೂಡ ರೂಲ್ಸ್ ಇರ್ಬೋದು. ಇವಾಗ ಹೇಗೆ ಗೃಹಲಕ್ಷ್ಮಿ ಯೋಜನೆಗೆ ಎಲ್ಲ ಇದೆ ನೋಡಿ, ಆ ಥರ ರೂಲ್ಸ್ ಕೂಡ ಇರ್ಬೋದು. ಅದೇ ರೀತಿ ಇವಾಗ ಕೇಂದ್ರ ಸರ್ಕಾರ ಕೂಡ ಹಣವನ್ನು ಕೊಡುವಂಥ ಚಿಂತನೆಯನ್ನು ನಡೆಸ್ತಾ ಇದೆ. ಅಂದರೆ ನಮ್ಮ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಎನ್ನುವ ಹೆಸರಿನಲ್ಲಿ ಪ್ರತಿ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತಾ ಉಂಟು. ಮಹಾರಾಷ್ಟ್ರದಲ್ಲಿ ಲಡ್ಕಿ ಬಹೀನ್ ಅನ್ನುವ ಯೋಜನೆ ಮೂಲಕ ಗೃಹಲಕ್ಷ್ಮಿಯರಿಗೆ 1,500 ರೂಪಾಯಿ ಹಣವನ್ನು ನೀಡ್ತಾ ಉಂಟು. ಅದೇ ರೀತಿ ಒಡಿಶಾದಲ್ಲಿ ಕೂಡ ಸುಭದ್ರಾ ಯೋಜನೆಯ ಮೂಲಕ ಮಹಿಳೆಯರಿಗೆ ವರ್ಷಕ್ಕೆ 10,000 ರೂಪಾಯಿ ಹಣ ಸಿಗ್ತಾ ಉಂಟು. ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿಯೂ ಕೂಡ ಮಹಿಳೆಯರಿಗೆ 1,000 ರೂಪಾಯಿ ಹಣವ ಸಿಗ್ತಾ ಉಂಟು. ಈ ಎಲ್ಲ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಇವಾಗ 2,000 ರೂಪಾಯಿ ಹಣ ಎಲ್ಲ ಗೃಹಲಕ್ಷ್ಮಿಯರಿಗೆ ಸಿಗ್ತಾ ಉಂಟು. ಅಷ್ಟೇ ಅಲ್ಲ ವೀಕ್ಷಕರೇ, ಕರ್ನಾಟಕ ರಾಜ್ಯದಲ್ಲಿ ಫ್ರೀ ಬಸ್ ಸೌಲಭ್ಯ ಕೂಡ ಉಂಟು ಮಹಿಳೆಯರಿಗೆ. ಎಲ್ಲಿ ಬೇಕಾದರೂ ನಾವು ಓಡಾಟವನ್ನು ಮಾಡ್ಬೋದು, ಬಸ್ಸಿಗೆ ಕೂಡ ಹಣ ಕಟ್ಟಲಿಕ್ಕೆ ಇಲ್ಲ. ಅದೇ ರೀತಿಯಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಹಣ ಕೂಡ ಜಾಸ್ತಿ ಇದೆ, ಅದೇ ರೀತಿ ಫ್ರೀ ಬಸ್ನ ವ್ಯವಸ್ಥೆ ಕೂಡ ಇದೆ. ಈ ಯೋಜನೆಯ ಮೂಲಕ ತುಂಬ ಬಡ ವರ್ಗದ ಮಹಿಳೆಯರಿಗೆ ತುಂಬ ಹೆಲ್ಪ್ ಆಗ್ತಾ ಉಂಟು. ಇದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಮಹಿಳೆಯರಿಂದ ಸಿಗ್ತಾ ಉಂಟು. ನೋಡಿದ್ರಲ್ಲ ವೀಕ್ಷಕರೇ, ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಯೋಜನೆಗಳು ಜಾರಿಯಲ್ಲಿರ್ತದೆ. ಇದನ್ನೆಲ್ಲ ನೋಡಿದ ಕೇಂದ್ರ ಸರ್ಕಾರ ಭಾರತ ದೇಶದ ಮಹಿಳೆಯರಿಗೆ ನಾವು ಕೂಡ ಹಣವನ್ನು ಕೊಡಬೇಕು ಎಂಬ ಚಿಂತನೆಯನ್ನು ನಡೆಸ್ತಾ ಉಂಟು. ಆದರೆ ಇದು ಮಹಿಳೆಯರಿಗೆ ಯಾವ ರೀತಿ ಸಿಗ್ತದೆ ಅಂತ ಗೊತ್ತಿಲ್ಲ. ಜನ್ಧನ್ ಯೋಜನೆಯ ಮೂಲಕವೂ ಸಿಗ್ಬೋದು ಅಥವಾ ರೇಷನ್ ಕಾರ್ಡ್ನ ಮೂಲಕವೂ ಸಿಗ್ಬೋದು. ಇದು ಇನ್ನೂ ಚಿಂತನೆ ಆಗ್ತಾ ಉಂಟು, ಕಾರ್ಯರೂಪಕ್ಕೆ ಬರಲಿಲ್ಲ. ಆದರೆ ಕೇಂದ್ರ ಸರ್ಕಾರ ಒಂದು ಚಿಂತನೆಯನ್ನು ಏನು ಮಾಡ್ತಾ ಉಂಟು ನೋಡಿ, ಮಹಿಳೆಯರಿಗೆ ಕೊಡಬೇಕು, ಭಾರತ ದೇಶದ ಮಹಿಳೆಯರಿಗೆ ಕೊಡಬೇಕು ಅನ್ನೋ ಚಿಂತನೆಯನ್ನು ಏನು ಮಾಡ್ತಾ ಉಂಟು ನೋಡಿ. ಆದರೆ ಇಲ್ಲಿ ಕೇಂದ್ರ ಸರ್ಕಾರದ ಕಡೆಯಿಂದ ಮಹಿಳೆಯರಿಗೆ ಸಿಗೋದು 1,000 ರೂಪಾಯಿ ಮಾತ್ರ. ಈ ರೀತಿಯಾಗಿ ಕೇಂದ್ರ ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಉಂಟು. ಈ ರೀತಿಯಾಗಿ ಮಾತುಕತೆ ಆಗ್ತಾ ಉಂಟು. ಕೇಂದ್ರ ಸರ್ಕಾರ ಕೂಡ ಮಹಿಳೆಯರಿಗೆ ಹಣ ಕೊಟ್ಟರೆ ತುಂಬ ಹೆಲ್ಪ್ ಆಗ್ತದೆ. ಅಂದರೆ ರಾಜ್ಯ ಸರ್ಕಾರದಿಂದ 2,000 ಏನು ಸಿಗ್ತಾ ಉಂಟು, ಅದೇ ರೀತಿ ಕೇಂದ್ರ ಸರ್ಕಾರ ಕೂಡ 1,000 ಕೊಟ್ಟರೆ ತಿಂಗಳಿಗೆ 3,000 ರೂಪಾಯಿ ಆಗ್ತದೆ. ಇದರಿಂದ ಸ್ವಲ್ಪ ಮನೆ ಖರ್ಚಿಗೆ ಏನಾದರೂ ಆಗ್ಬೋದು ಅಥವಾ ಯಾವುದೇ ಒಂದು ಖರ್ಚನ್ನು ನಿಭಾಯಿಸ್ಕೊಳ್ಬೋದು ಈ 3,000 ರೂಪಾಯಿಯಿಂದ.
ಇದರಿಂದ ಕೇಂದ್ರ ಸರ್ಕಾರ ಕೂಡ ಮಹಿಳೆಯರ ಒಂದು ಆರ್ಥಿಕ ಸ್ಥಿತಿಯನ್ನು ಗಮನಿಸ್ತಾ ಉಂಟು. ಮಹಿಳೆಯರಿಗೆ ನಾವು ಕೂಡ ಹೆಲ್ಪ್ ಮಾಡಬೇಕು ಅನ್ನುವ ಯೋಜನೆಯನ್ನು ಜಾರಿಗೆ ತರ್ತಾ ಉಂಟು. ಆದರೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ನಿಮಗೆ ಬೇಕು ಅಂತ ಅನಿಸಿದರೆ ಫೆಬ್ರವರಿ 1ನೇ ತಾರೀಕು ಬಜೆಟನ್ನು ಮಂಡಿಸಲಿಕ್ಕಿದ್ದಾರೆ. ಆವಾಗ ನಿಮಗೆ ಕಂಪ್ಲೀಟ್ ಆಗಿ ಇದರ ಬಗ್ಗೆ ಡೀಟೇಲ್ಸ್ ಸಿಗ್ತದೆ. ಫೆಬ್ರವರಿ 1ನೇ ತಾರೀಕು ಬಜೆಟ್ ಘೋಷಣೆ ಆಗುವಂಥ ದಿನ. ಇದರಲ್ಲಿ ಗೊತ್ತಾಗ್ತದೆ ಮಹಿಳೆಯರಿಗೆ ಎಷ್ಟು ಹಣವನ್ನು ನೀಡ್ತಾರೆ, ಯಾವ ಯೋಜನೆಯ ಮೂಲಕ ನೀಡ್ತಾರೆ, ಜನ್ಧನ್ ಅಕೌಂಟ್ನ ಮೂಲಕ ನೀಡ್ತಾರಾ ಅಥವಾ ರೇಷನ್ ಕಾರ್ಡ್ನ ಮೂಲಕ ನೀಡ್ತಾರಾ ಎಂಬುದು ಸರಿಯಾದ ಮಾಹಿತಿಯನ್ನು ತಿಳ್ಕೊಳ್ಬೇಕಾದ್ರೆ ಫೆಬ್ರವರಿ 1ನೇ ತಾರೀಕಿನ ಬಜೆಟನ್ನು ನೀವೆಲ್ಲರೂ ಕಾದು ನೋಡಬೇಕಾಗ್ತದೆ. ಎಷ್ಟೆಷ್ಟು ಅಮೌಂಟ್ ನೀಡ್ತಾರೆ ಎಂಬುದು ಬಜೆಟನ್ನು ನೋಡಿದ ನಂತರವೇ ಗೊತ್ತಾಗುವಂಥದ್ದು. 1,000 ನೀಡ್ಬೋದು ಅಥವಾ 500 ರೂಪಾಯಿನೂ ನೀಡ್ಬೋದು ಅಥವಾ 2,000 ನೀಡ್ಬೋದು. ಯಾವುದು ಎಷ್ಟು ಕೊಡ್ತಾರೆ ಅನ್ನೋದು ಕರೆಕ್ಟಾದ ಮಾಹಿತಿ ಇಲ್ಲ. ಆದರೆ ಅಮೌಂಟ್ ಅಂತೂ ಕೊಡ್ತಾರೆ ಅನ್ನೋ ಒಂದು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಮಹಿಳೆಯರಿಗೆ ಅಮೌಂಟನ್ನು ಕೊಡಬೇಕು ಅನ್ನೋದು ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ಹಾಗಾಗಿ ನೀವೆಲ್ಲರೂ ಬಜೆಟನ್ನು ನೋಡಲೇಬೇಕು. ಬಜೆಟಲ್ಲಿ ಗೊತ್ತಾಗ್ತದೆ ಮಹಿಳೆಯರಿಗೆ ಎಷ್ಟೆಷ್ಟು ಅಮೌಂಟನ್ನು ನೀಡ್ತಾರೆ ಎಂಬುದನ್ನು. ಓಕೆ ವೀಕ್ಷಕರೇ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ. ಆದರೆ ಈ ರೀತಿಯಾದಂಥ ಯೋಜನೆಗಳು ಜಾರಿಗೆ ಬಂದರೆ ದೇಶದ ಅಭಿವೃದ್ಧಿಯಲ್ಲಿ ಕುಂಠಿತ ಆಗ್ಬೋದು. ಯಾಕೆಂದರೆ ಮಹಿಳೆಯರು ತುಂಬ ಜನ ಇದ್ದಾರೆ. ದೇಶದಾದ್ಯಂತ ಮಹಿಳೆಯರಿಗೆ ಹಣ ಹಾಕಬೇಕಾದ್ರೆ ಹಣ ಶಾರ್ಟೇಜ್ ಅಂತೂ ಬಂದೇ ಬರ್ತದೆ. ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ಹಣ ಸಾಕಾಗದೇ ಹೋಗ್ಬೋದು. ಈ ಯೋಜನೆ ಬಗ್ಗೆ ಕೆಲವರಿಗೆ ಅಸಮಾಧಾನ ಇರ್ಬೋದು. ಈ ರೀತಿಯಾಗಿ ಕೊಟ್ಟರೆ ದೇಶದ ಅಭಿವೃದ್ಧಿ ಮಾಡಲಿಕ್ಕೆ ಹಣ ಇರುವುದಿಲ್ಲ. ಹಾಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ.